ಝೀ ನ್ಯೂಸಿನ ಎಲ್ಲ ವೀಕ್ಷಕರಿಗೂ ಅಖಂಡ ಜ್ಯೋತಿಷ್ಯದ ಶ್ರೀನಿಧಿ ಹೊಳ್ಳ ಮಾಡುತ್ತಿರುವಂತಹ ಶಿರಸಾಷ್ಟಾಂಗ ನಮಸ್ಕಾರಗಳು. ವಿಶೇಷವಾಗಿ ಮನುಷ್ಯನ ಜನ್ಮದಲ್ಲಿ ಶನಿ ಮಹಾರಾಜನ ವಿಷಯವನ್ನು ನಾವು ಪ್ರಸ್ತಾಪ ಮಾಡ್ತೇವೆ ಅಂತಾದರೆ ಮೊದಲು ದೂರದಿಂದ ಚಿಂತನೆ ಮಾಡ್ತೇವೆ. ಶನೇಶ್ವರ ತುಂಬ ಕೆಟ್ಟವನು, ಹಾಗೆ ಶನೇಶ್ವರನು ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಾ ಹೋಗ್ತಾನೆ ಅನ್ನುವಂಥ ಚಿಂತನೆಗಳನ್ನು ಮಾಡುವ. ಯಾವ್ಯಾವ ದಶಾಭುಕ್ತಿಗಳಲ್ಲಿ, ಯಾವ ದಶಾಪಹಾರಗಳಲ್ಲಿ, ಅಥವಾ ನಮ್ಮ ಜಾತಕದಲ್ಲಿ ಶನಿಯ ಗ್ರಹ ಇರುವಂಥ ಗ್ರಹ ಯಾವ ಮನೆಯಲ್ಲಿದ್ದಾನೆ, ಆ ಮನೆಯಲ್ಲಿದ್ದರೆ ಏನು ಫಲಗಳನ್ನು ಕೊಡ್ತಾನೆ ಅನ್ನುವಂಥ ವಿಚಾರಗಳನ್ನು ನಾವು ವಿಮರ್ಶೆ ಮಾಡ್ತಾ ಹೋಗೋದಾದರೆ, ಈ ಒಂದು ಶನೇಶ್ವರನ ಗ್ರಹ ಅನ್ನುವಂಥವನು ದಂಡನಾಯಕ, ಹಾಗೆ ಆಹಾರಕ್ಕೆ ಸಂಬಂಧಿತವಾಗಿರಬಹುದು, ಅಥವಾ ಈ ಒಂದು ಹುಟ್ಟಿಗೆ ಮತ್ತು ಸಾವಿಗೆ ಕಾರಣ ಆಗಿರುವಂಥದ್ದು. ಈ ಬ್ರಹ್ಮನಿಂದ ಸೃಷ್ಟಿ ಕೆಲಸಗಳಾಯಿತು ಅಂತಾದರೆ ಆ ಯಮನಿಂದ ದಂಡನಾಯಕ ಅಂತ ಹೇಳಿದರೆ ಯಾರು ಪಾಪವನ್ನು ಮಾಡ್ತಾರೆ ಅವರಿಗೆ ಸರಿಯಾಗಿರುವಂತಹ ಶಿಕ್ಷೆಯನ್ನು ಕೊಡುವಂತಹ ಕೆಲಸ. ಇವರಿಬ್ಬರೂ ಸಮೇತ ಶನೇಶ್ವರನ ಅಧಿದೇವತೆ ಪ್ರತ್ಯಧಿದೇವತೆಗಳು. ಅರ್ಥಾತ್ ಅವರಿಗೆ ಮರಣವನ್ನೂ ಕೊಡಬಹುದು, ಹಾಗೆ ನಂತರದಲ್ಲಿ ಸುಖವಾಗಿರ್ತಕ್ಕಂತಹ ಜೀವನವನ್ನು ಕೊಡ್ಬೋದು. ಅವನವನ ದೃಷ್ಟಿ ಅನ್ನುವಂಥದ್ದು, ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಒಂದು ಜಾತಕದ ಮೇಲೆ ಬಿತ್ತು ಅಂತಾದರೆ ಅವನನ್ನು ಅತೀ ಶ್ರೀಮಂತನಾಗಿದ್ದವನನ್ನು ಭಿಕ್ಷುಕನನ್ನಾಗಿಯೂ ಮಾಡ್ಬೋದು. ಅತಿ ಭಿಕ್ಷುಕನಾಗಿದ್ದವನನ್ನು ಅತಿ ಶ್ರೀಮಂತವಾಗಿ ಕೊಂಡೊಯ್ಯುವಂಥ ಶಕ್ತಿ ಅನ್ನುವಂಥದ್ದು ಯಾರಿಗಿದೆ ಅಂತ ಕೇಳಿದರೆ ಶನೈಶ್ಚರ. ಈ ಶನೈಶ್ಚರನ ವಿಚಾರದಲ್ಲಿ ನಾವು ತಿಳಿಬೇಕಾಗಿರುವಂಥ ವಿಷಯ ಏನು ಅಂತ ಕೇಳಿದರೆ, ಶನೈಶ್ಚರ ಯಾವುದೇ ಗ್ರಹಗಳ ಥರ ಕರುಣಾಮೂರ್ತಿ ಅನ್ನುವಂಥದ್ದೆಲ್ಲ ಇಲ್ಲ. ಕರ್ಮ ಫಲಗಳನ್ನು ಕೊಡಲಿಕ್ಕೆ ಅತೀ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವವನು. ತಾನು ಮಾಡಿದಂತಹ ಕರ್ಮಕ್ಕೆ ಸರಿಯಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಾನೆ. ಎಲ್ಲಿ ನಾವು ಅನಾಚಾರಗಳನ್ನು ಮಾಡಿದ್ದೇ ಹೌದು ಅಂತಾದರೆ, ಅಧರ್ಮ ಕೆಲಸಗಳನ್ನು ಮಾಡಿದ್ದೇ ಹೌದು ಅಂತಾದರೆ, ಅದರಿಂದ ಸಂಜನಿತವಾಗಿರ್ತಕ್ಕಂಥ ದೋಷಗಳು ಮಾಡಿದ್ದೇ ಹೌದು ಅಂತಾದರೆ ಅದಕ್ಕೆ ಸರಿಯಾಗಿರುವಂತಹ ಶಿಕ್ಷೆಯನ್ನು ಶನಿ ಮಹಾರಾಜ ಏನು ಮಾಡಿದರೂ ಬಿಡೋದಿಲ್ಲ, ಅದನ್ನು ಕೊಟ್ಟೇ ತೀರ್ತಾನೆ ಅಂತ ಹೇಳಿ. ಹಾಗೆ ಇನ್ನೊಂದು, ಈ ಶನೈಶ್ಚರ ಅನ್ನುವಂಥವನು ನಾವು ಧರ್ಮ ವಿರೋಧ ಕೆಲಸ ಮಾಡ್ದಲೇ ಧರ್ಮ ವಿಹಿತ ಅಂದರೆ ಧರ್ಮದಲ್ಲಿ ಹೇಳಿರುವಂಥ ಕೆಲಸಗಳನ್ನು ಮಾಡುವಂಥದ್ದು, ಪುಣ್ಯ ಕೆಲಸಗಳನ್ನು ಹೆಚ್ಚು ಮಾಡುವಂಥದ್ದು ಮಾಡಿದ್ದೇ ಹೌದು ಅಂತಾದರೆ ಅದಕ್ಕೆ ಸಂಜನಿತವಾಗಿರ್ತಕ್ಕಂಥ ಯಾವ ಶುಭ ಕರ್ಮ ಫಲಗಳನ್ನು ಹೇಳಿದ್ದಾನೋ ಅದು ಎಂಥ ತೊಂದರೆಗಳಿದ್ರೂ ಸಮೇತ ಅದು ಅವನಿಗೆ ತಂದು ಒಡ್ಡುವಂತೆ ಮಾಡಿಬಿಡ್ತದೆ ಅಂತ ಹೇಳಿದರೆ, ಈಗ ಹಿಂದೆ ಎಲ್ಲ ನೋಡಿರ್ಬೋದು, ಕೆಲವರೆಲ್ಲ ತಪ್ಪು ಮಾಡಿ ಜೈಲಿಗೆ ಹೋದರು ಅಂತ ಆಯಿತು, ಮತ್ತು ಅವರಿಗೆ ಬೇಲ್ ಸಿಕ್ತಂತಾಯಿತು. ಆಮೇಲೆ ಎಲ್ಲರೂ ಅಂದ್ಕೊಂಡ್ರು ಏನಪ್ಪ ದುಡ್ಡಿದ್ದವ್ರು ಒಳಗಡೆ ಹೋದರು, ಒಂದು ವಾರದಲ್ಲಿ ಆಚೆ ಬಂದರು ಅಂತ ಹೇಳಿ. ಆದರೆ ಯಾವಾಗ ಶನಿ ತನ್ನ ಪಥವನ್ನು ಮತ್ತೆ ಬದಲಾವಣೆ ಮಾಡ್ದ, ಅವರಿಗೆ ದೀರ್ಘವಾಗಿರ್ತಕ್ಕಂತಹ ಗೋಚರಗಳು ಅಂತ ಹೇಳಿದರೆ ಬಂಧನ ಯೋಗಗಳು ಅನ್ನುವಂಥದ್ದು ಬಂತು. ಹಾಗೆ ಇಲ್ಲಿ ಯಾಕೆ ಬೇರೆಯವರ ವಿಚಾರಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಅಂತ ಕೇಳಿದರೆ, ಶನೈಶ್ಚರ ಹಾಗೆಯೇ ನಿಮ್ಮ ಹತ್ರ ಹಣ ಉಂಟಾ, ಅಥವಾ ನಿಮ್ಮ ಹತ್ರ ಅಧಿಕಾರಿಗಳಿದ್ದಾರಾ, ಅಥವಾ ನಿಮ್ಮ ಹತ್ರ ಪವರ್ ಉಂಟಾ, ಯಾವುದನ್ನು ನೋಡೋದಿಲ್ಲ. ನೀವು ಧರ್ಮ ಮಾಡಿದ್ದೀರಾ, ನಿಮಗೆ ಕರ್ಮದ ಫಲಗಳನ್ನು ಅವನು ಕೊಟ್ಟೇ ಕೊಡ್ತಾನೆ. ನೀವು ಮಾಡಿದಂಥ ಕರ್ಮ ಫಲಗಳು ಶುಭವಾಗಿದ್ದರೆ ಶುಭ ಫಲಗಳನ್ನು, ಅನಿಷ್ಟವಾಗಿದ್ದರೆ ಅನಿಷ್ಟ ಫಲಗಳನ್ನು ಈ ಶನಿ ಮಹಾರಾಜ ಅನ್ನುವಂಥವನು ಕೊಡದಲ್ಲೇ ಬಿಡೋದಿಲ್ಲ. ಹಾಗಾಗಿ ಶನೈಶ್ವರ ಅನ್ನುವಂಥವನು ಯಾರು ಹೆದರಬೇಕು ಅಂತ ಕೇಳಿದರೆ, ನಿಮ್ಮ ಜೀವನದಲ್ಲಿ ಏನಾದರೂ ನೀವು ತಪ್ಪು ಮಾಡಿದ್ದೇ ಸತ್ಯ ಅಂತ ಆದರೆ ಶನೈಶ್ವರ ಖಂಡಿತವಾಗಲೂ ಶನೈಶ್ವರನಿಗೆ ಹೆದರಬೇಕಾಗ್ತದೆ. ನೀವು ಅಧರ್ಮ ಕೆಲಸಗಳನ್ನು ಮಾಡಲೇ ಇಲ್ಲ ಅಂತಾದರೆ ಖಂಡಿತವಾಗಲೂ ಶನೈಶ್ವರನಿಗೆ ಯಾವುದೇ ರೀತಿಯಾಗೂ ಹೆದರಬೇಕು ಅಂತಿಲ್ಲ. ಹಾಗೆ ಇನ್ನೊಂದು ಶನಿಯ ವಿಚಾರಗಳನ್ನು ನೋಡುವಾಗ, ಮನೆಯಲ್ಲಿ ಕಸ ಅನ್ನುವಂಥದ್ದು ಸಂಜೆ ಹೊತ್ತು ಹೇಳ್ತೇವೆ ಈ ಶನಿಗಸವನ್ನು ಗುಡಿಸಬಾರ್ದು ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಶನಿ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂತಹ ಫಲಗಳುಳ್ಳಂಥವನು. ಆ ದೀರ್ಘಕಾಲದ ದಾರಿದ್ರ್ಯ ಅನ್ನುವಂಥದ್ದು ಬರಲಿಕ್ಕೂ ಕಾರಣವಾಗ್ತಾನೆ. ಅದೇ ರೀತಿಯಾಗಿ ಶನಿ ಅನ್ನುವಂಥವನು ಹಾಗಾದರೆ ದಶಾಪಹಾರಗಳಲ್ಲಿ ಏನನ್ನ ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು ನೋಡಿದಾಗ, ಶನಿ ನಮ್ಮ ಶನೈಶ್ಚರ ಗ್ರಹ ಅನ್ನುವಂಥದ್ದು ನಮ್ಮ ಭಚಕ್ರದಲ್ಲಿ ಅಂತ ಹೇಳಿದರೆ, ನಾವು ಕುಂಡಲಿಯನ್ನು ತೆಗೆದು ನೋಡಿದಾಗ ಅಲ್ಲಿ 12 ಮನೆಗಳಿರ್ತದೆ. ಆ 12 ಮನೆಗಳು ಅನ್ನುವಂಥದ್ದು 12 ಮನೆಗಳಿಗೆ ಭಚಕ್ರ ಅಂತೇಳಿ ಹೇಳ್ತಾರೆ. ಹಾಗೆ ನಮಗೆಲ್ಲ ತಿಳಿದಿರುವಂಥದ್ದೇ ಮಂದಗತಿ ಶನೈಶ್ಚರ ನಡೆದಾಡುವಂಥದ್ದು, ಫಲವನ್ನು ಕೊಡುವಂಥದ್ದು ಎಲ್ಲವೂ ಸಮೇತ ನಿಧಾನವಾಗಿ ಕೊಡೋದು. ಅವನು ಯಾವುದೇ ಆದಷ್ಟು ಬೇಗ, ಇವ್ರಿಗೆ ಅರ್ಜೆಂಟ್ ಇದೆ, ಇವ್ರಿಗೆ ಬೇಗ ಶೀಘ್ರ ಫಲಗಳನ್ನು ಕೊಟ್ಟು ಬಿಡೋಣ ಅನ್ನುವಂಥ
ಅನ್ನುವಂಥದ್ದಿಲ್ಲ. ಅವನು ಕೊಡುವಂಥ ಸಮಯಕ್ಕೆ ಕೊಡೋದು. ನಾವು ಎಷ್ಟೇ ಅರ್ಜೆಂಟ್ ಮಾಡಿದರೂ ದುಷ್ಟ ಫಲಗಳನ್ನು ಬೇಗ ಕೊಡೋದಿಲ್ಲ, ಹಾಗೆ ಶುಭ ಫಲಗಳನ್ನು ಬೇಗ ಕೊಡೋದಿಲ್ಲ. ಹಾಗೆ ಈ ಬಚಕ್ರದಲ್ಲಿ ಒಂದೊಂದು ಚಕ್ರ, ಆ ಬಚಕ್ರದ ಒಂದೊಂದು ಮನೆಯಲ್ಲಿಯೂ 2.5 ವರ್ಷಗಳ ಕಾಲ ಸಂಚಾರವನ್ನು ಮಾಡ್ತಾನೆ. ಹಾಗೆ ಒಂದು ರಾಶಿಯಿಂದ ಪುನಃ ಅದೇ ರಾಶಿಗೆ ಬರಬೇಕಂತಾದರೆ 30 ವರ್ಷಗಳ ಕಾಲ ಬೇಕಾಗ್ತದೆ. ಈ ರೀತಿಯಾಗಿ ಶನೈಶ್ಚರ ನಮ್ಮನ್ನು 3 ಬಾರಿ ನಮ್ಮನ್ನು ಒಂದೊಂದು ರಾಶಿಗೆ ಬಂದು ಹೋಗ್ತಾನಂತೆ. ಜೀವಿತಾವಧಿಯಲ್ಲಿ 3 ಬಾರಿ ಶನೈಶ್ಚರನ ಆಗಮನ ಆಗ್ತದೆ. ಮೊದಲನೇ ಸಾರಿ ಬಂದಾಗ ಅವನಿಗೆ ಅನುಗ್ರಹವನ್ನು, 2ನೇ ಸಲ ಬಂದಾಗ ಅವನ ಕರ್ಮವನ್ನು ತೊಳೆಯುವಂಥದ್ದು, 3ನೇ ಸಲ ಬಂದಾಗ ಅನುಗ್ರಹವನ್ನು ಮಾಡಬಲ್ಲ, ದೀರ್ಘಕಾಲದ ಬಂಧನ ಯೋಗವನ್ನು ಕೊಡಬಲ್ಲ, ಹಾಗೆ ದೀರ್ಘಕಾಲದ ಬಂಧನ ಯೋಗ ಇಲ್ಲ ಅಂತ ಆದರೆ ಮರಣವನ್ನು ತಂದು ಒಡ್ಡಬಹುದು. ಹಾಗೆ ಮನಸ್ಸಿಗೆ ವಿಶೇಷವಾಗಿರ್ತಕ್ಕಂತಹ ಕಾರಕತ್ವಗಳನ್ನು ಹೊಂದಿದಂಥವನು. ನಮ್ಮ ಮನಸ್ಸಿನಲ್ಲಿಯೇ ದುಗಡಗಳುಂಟಾಗಿ, ಚಿಂತನೆಗಳುಂಟಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಯೋಗವನ್ನೂ ಶನೈಶ್ಚರ ಕೊಡ್ತಾನಂತೆ. ಈ ಆತ್ಮಹತ್ಯೆ ಮಾಡಿಕೊಳ್ಳೋದು, ವಿಷಪ್ರಾಶನಗಳನ್ನು ಮಾಡುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಯೋಚನೆಗಳು ಬರಬೇಕು ಅಂತಾದರೆ ಶನೈಶ್ಚರನ ಅವಕೃಪೆ ಅನ್ನುವಂಥದ್ದು, ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಬಿತ್ತು ಅಂತಾದರೆ ಇವೆಲ್ಲವೂ ಬರ್ತದೆ. ಹಾಗೆ ಇನ್ಯಾವೆಲ್ಲ ಫಲಗಳನ್ನು ನಾವು ಚಿಂತನೆ ಮಾಡ್ಬೋದು ದಶಾಪಹಾರಗಳಲ್ಲಿ ಅಂತ ಕೇಳಿದರೆ, ಶನಿಯು ಅನಿಷ್ಟ ಸ್ಥಾನದಲ್ಲೇನಾದರೂ ನಿಮ್ಮ ಜಾತಕದಲ್ಲಿದ್ದ ಅಂತಾದರೆ ವಾತ ಕಫ ಮಿಶ್ರಿತವಾಗಿರುವಂಥದ್ದು, ವಾತಕ್ಕೆ ಸಂಬಂಧಿತವಾಗಿರುವಂಥದ್ದು ಹಾಗೆ ಕಫಕ್ಕೆ ಸಂಬಂಧಿತವಾಗಿರುವಂಥ ಎರಡನ್ನೂ ಸಮಮಿಶ್ರಣವಾಗಿರುವಂಥ ರೋಗಗಳು ಯಾವುದಾರಿತ್ತು ಅಂತಾದರೆ ಅವುಗಳನ್ನು ತಂದು ಕೊಡ್ತಾನೆ. ಜ್ಞಾನ ಶೂನ್ಯತೆಯನ್ನು ಮಾಡಿಬಿಡ್ತಾನೆ ಅಂತ ಹೇಳಿದರೆ, ನಮ್ಮ ಕಷ್ಟಕಾಲ ಇತ್ತು ಅಂದರೆ ಅನಿಷ್ಟ ಸ್ಥಾನದಲ್ಲಿದ್ದ ಅಂತಾದರೆ ಏನಾಗ್ತದೆ ಅಂತ ಕೇಳಿದರೆ, ನಮಗೆ ಎಲ್ಲ ವಿಷಯಗಳು, ಈಗ ಡ್ರೈವಿಂಗ್ ಮಾಡುವಂಥ ಸಂದರ್ಭದಲ್ಲಿ ಲೆಫ್ಟ್ ಹೋಗುವಂಥ ಜಾಗದಲ್ಲಿ ನಾವು ಲೆಫ್ಟ್ ಹೋಗಬೇಕು ಅಂತ ನಮಗೆ ಗೊತ್ತಿದ್ರೂ ಸಮೇತ ಬೇಕಂತಲೇ ರೈಟಿಗೆ ಎಳೆದ್ಬಿಟ್ಟಿರ್ತೇವೆ ಒಂದ್ಸಲಿ. ಅಥವಾ ನಾವು ಯಾವುದೋ ಕೆಲಸದ ಬಗ್ಗೆ ನಮಗೆ ಪೂರ್ಣವಾಗಿ ಪರಿಪಕ್ವವಾಗಿದ್ದರೂ ಸಮೇತ ಆ ಕೆಲಸವನ್ನು ತಪ್ಪು ಮಾಡ್ತೇವೆ. ವಿದ್ಯಾರ್ಥಿಗಳು ಈ ಓದುವಂಥ ಸಂದರ್ಭದಲ್ಲಿ ಎಕ್ಸಾಮಲ್ಲಿ ಅದಕ್ಕೆ ಆನ್ಸರ್ ಗೊತ್ತಿದ್ರೂ ಸಮೇತ ಅಲ್ಲಿ ಇನ್ನೊಂದೇನೋ ತಪ್ಪು ಉತ್ತರವನ್ನು ಬರ್ತಾರೆ. ಅದಕ್ಕೇನಂತ ಹೇಳ್ತಾರೆ ಅಂತ ಕೇಳಿದರೆ, ಇದ್ದಕ್ಕಿದ್ದ ಹಾಗೆ ಬುದ್ಧಿಭ್ರಮಣೆ ಅಂತ ಹೇಳಿದರೆ ದೀರ್ಘಕಾಲದ್ದಲ್ಲ, ಜ್ಞಾನ ಅನ್ನುವಂಥದ್ದು, ನಮಗೆ ಗೊತ್ತಿರುವಂಥ ವಿಷಯ ಅನ್ನುವಂಥದ್ದು ಶೂನ್ಯವಾಗಿ ಹೋಗಿಬಿಡೋದು. ಆ ರೀತಿಯಾಗಿರ್ತಕ್ಕಂತಹ ತೊಂದರೆಗಳನ್ನು ಕೊಡ್ತಾನೆ. ಚೋರತನದ ಅಪವಾದಗಳು ಬರುವಂಥ ಸ್ಥಿತಿಗತಿಗಳನ್ನು ನೋಡ್ಕೊಳ್ತಾನೆ. ಅಸತ್ಯ ವಾಕ್ಯಗಳನ್ನು ಕೊಡುವಂತೆ, ಅಸತ್ಯ ನುಡಿಯಿಂದ ನಾವು ತೊಂದರೆಗೆ ಈಡಾಗುವಂತೆ ಮಾಡ್ತಾನೆ. ಹಾಗೆ ಕೋಪ ಮತ್ತು ಆಲಸ್ಯದಿಂದ ತೊಂದರೆಗಳಾಗುವಂಥ ಕೆಲಸಗಳನ್ನು ಮಾಡ್ತಾನೆ. ಆಪತ್ತುಗಳನ್ನು ತಂದು ಒಡ್ತಾನೆ. ಶ್ರಮ ಪಡುವಂಥ ಕೆಲಸಗಳನ್ನು ಕೊಡ್ತಾನೆ. ಹಾಗೆ ಸ್ತ್ರೀ ಮತ್ತು ಅಣ್ಣ ತಮ್ಮಂದರಿಂದ ನಿಂದ್ಯಾಭಿಭಾಷಿ, ನಿಂದನೆ ಮಾಡಿ ಮಾತಾಡಿಸಿಕೊಳ್ಳುವಂಥ ಯೋಗಗಳನ್ನು ತಂದು ಕೊಡ್ತಾನಂತೆ. ಹಾಗೆ ಬೈಗುಳಗಳು ಸಿಗುವಂತೆ ಮಾಡ್ತಾನಂತೆ. ಇನ್ನು ತುಂಬ ತೊಂದರೆಗಳನ್ನು ಮಾಡಿದರೆ ಹೊಟ್ಟೆ ಕಿಚ್ಚು ಬರುವಂಥ ಪ್ರವೃತ್ತಿಯನ್ನು, ಆ ನಂತರದಲ್ಲಿ ಅಂಗವೈಕಲ್ಯಗಳನ್ನು ಕೊಡುವಂಥ ಕೆಲಸಗಳನ್ನೂ ಈ ಶನಿ ಮಹಾರಾಜ ಮಾಡ್ತಾನೆ. ಅಕಸ್ಮಾತ್ ಏನಾದರೂ ಇಷ್ಟಸ್ಥಾನದಲ್ಲಿ ಇದ್ದ, ಶನೈಶ್ಚರ ಇಷ್ಟಸ್ಥಾನದಲ್ಲಿದ್ದ ಅಂತಾದರೆ ಏನೆಲ್ಲ ಆಗ್ತದೆ ಅಂತ ಕೇಳಿದರೆ, ದಾಸ ಜನರ ಸುಖ ಸಿಗುವಂಥದ್ದು, ಅರ್ಥಾತ್ ಚರಿತ್ರ ಉಳ್ಳಂತಹ ಮನುಷ್ಯರ ಸಂಬಂಧಗಳು ಅನ್ನುವಂಥದ್ದು, ಅವರ ಒಡನಾಟಗಳು ಅನ್ನುವಂಥದ್ದು ಇವರೊಟ್ಟಿಗೆ ಇರ್ತದೆ. ಹಾಗೆ ನಂತರದಲ್ಲಿ ವಯೋಧಿಕಳಾಗಿರ್ತಕ್ಕಂಥ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ಸುಖಗಳನ್ನು ಕೊಡ್ತಾನೆ. ಸ್ತ್ರೀಯರಿಂದ ಉಂಟು ಮಾಡಬಹುದಾಗಿರ್ತಕ್ಕಂಥ ಸುಖಗಳನ್ನು ಉಂಟು ಮಾಡ್ತಾನೆ. ದೈಹಿಕವಾಗಿಯೋ, ಮಾನಸಿಕವಾಗಿಯೋ, ವಾಚಿಕ, ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ. ನಿಮ್ಮ ಆಫೀಸ್ನಲ್ಲಿ ನೀವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾರಾದರೂ ಅಂತ ಹೇಳಿದರೆ ನಿಮ್ಮ ಮೇಲ್ಮಟ್ಟದವರು ಅವರು ಸ್ತ್ರೀ ಆಗಿದ್ದರು ಅಂತಾದರೆ, ಈ ಶನಿ ಇಷ್ಟಸ್ಥಾನದಲ್ಲಿದ್ದ ಅಂತಾದರೆ ನೀವು ತಪ್ಪು ಮಾಡಿದರೂ ಅವ್ರ ಕಣ್ಣಿಗೆ ಕಾಣೋದೇ ಇಲ್ಲ, ಅಥವಾ ಅವ್ರಿಗೆ ಗೊತ್ತಾಗೋದೇ ಇಲ್ಲ, ನಿಮ್ಮ ಪಾಡಿಗೆ ನೀವು ಮುಂದುವರ್ಕೊಂಡು ಹೋಗ್ತಿರ್ತೀರಿ. ಇವೆಲ್ಲವೂ ಶುಭವಾಗಿರ್ತಕ್ಕಂಥ ಫಲಗಳು ಅಂತ ಹೇಳಿ. ಮತ್ತು ಕಬ್ಬಿಣದಿಂದ ಲಾಭ ಬರುವಂಥ ಕೆಲಸಗಳನ್ನು ಮಾಡ್ತಾನಂತೆ ಶನಿ ಇಷ್ಟಸ್ಥಾನದಲ್ಲಿ ಇದ್ದ ಅಂತಾದರೆ. ಅದೇ ರೀತಿಯಾಗಿ ಇನ್ನು ಶನಿ ಯಾವ್ಯಾವ ಒಂದು ಗೋಚರದಲ್ಲಿದ್ದಾಗ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಾನೆ ಅಂತ ಕೇಳಿದರೆ, ಶನಿ 1ನೇ ಮನೆಯಲ್ಲಿ ಲಗ್ನದಿಂದ ಜನ್ಮರಾಶಿಯಿಂದ 1ನೇ ಭಾವದಲ್ಲಿದ್ದಾಗ ವಿಷಭಯಗಳನ್ನು, ಅಗ್ನಿಭಯಗಳನ್ನು, ತದನಂತರದಲ್ಲಿ ಇವುಗಳಿಂದ ಮೃತ್ಯು ಭಯಗಳನ್ನು, ಸ್ವಜನರಿಂದ ವಿರಹ ಬರುವಂಥ ಕೆಲಸಗಳನ್ನು ಮಾಡ್ತಾನೆ. ಹಾಗೆ ನಂತರದಲ್ಲಿ ಶನಿ 2ನೇ ಸ್ಥಿತಿಯಲ್ಲಿದ್ದ ಅಂತಾದರೆ, ಈ 2ನೇ ಸ್ಥಿತಿಯಲ್ಲಿದ್ದಾಗ ರೂಪಹೀನನಾಗಿ, ಸುಖವಿಲ್ಲದವನಾಗಿ, ದೇಹಬಲವಾಗಿ, ಮದರಹಿತನಾಗಿ ಆ ಒಂದು ರೋಗಕ್ಕೆ ತುತ್ತಾಗುವಂಥದ್ದನ್ನು ಮಾಡ್ತಾನೆ.
ನಂತರದಲ್ಲಿ 3ನೇ ಭಾವದಲ್ಲಿ ಶನೈಶ್ಚರ ಇದ್ದ ಅಂತಾರೆ ಬಹುಧಾನ್ಯವನ್ನು ಲಾಭ ಮಾಡುವಂಥ ಕೆಲಸಗಳು ಆಗ್ತದೆ. ತದನಂತರದಲ್ಲಿ ಚತುಷ್ಪಾದ ವರ್ಗದವರಿಂದ ವಿವಿಧವಾಗಿರ್ತಕ್ಕಂಥ ಫಲಗಳು, ಸ್ವಗೃಹದಲ್ಲಿ ವಾಸ ಮಾಡುವಂಥ ಯೋಗಗಳು ಕೊಡ್ತಾನಂತೆ. ಹಾಗೆ 4ರಲ್ಲಿ ಜನ್ಮರಾಶಿಯಿಂದ 4ನೇ ಭಾವದಲ್ಲಿ ಇದ್ದ ಅಂತಾದರೆ ಮಿತ್ರ ಸುಖಹೀನ ಅಂತ ಹೇಳಿದರೆ ತಮ್ಮ ಯಾರು ಸ್ವಜನರು ಅನ್ನುವಂಥವರಿದ್ದಾರೋ ಅವರಿಂದ ಅನಾನುಕೂಲಗಳನ್ನು ಉಂಟು ಮಾಡ್ತಾನಂತೆ. ನಂತರದಲ್ಲಿ ಧನ ಸಂಪದ್ವೀನ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಅತಿಯಾಗಿರ್ತಕ್ಕಂಥ ಧನ ಸಂಪತ್ತಿದ್ರೂ ಸಮೇತ ಅದರಿಂದ ಸುಖವನ್ನು ಪಡಿಲಿಕ್ಕೆ ಅವನ ಅನುಕೂಲವನ್ನು ಮಾಡಿಕೊಡೋದಿಲ್ಲ. 5ರಲ್ಲಿ ಇದ್ದ ಅಂತಾದರೆ ಪುತ್ರ ಸುಖಹೀನಗಳನ್ನು ಕೊಡ್ತಾನೆ ಅಂತ ಹೇಳಿದರೆ 5ನೇ ಮನೆಯಲ್ಲಿ ಶನೈಶ್ಚರ ಗ್ರಹ ಅನಿಷ್ಟ ಸ್ಥಾನ ಸ್ಥಿತನಾಗಿದ್ದರೆ ಪುತ್ರರಿಂದ ಅವರು ಮಾಡುವಂಥ ಅನಾಚಾರಗಳು ಅಥವಾ ಅವರು ಅನುಭವಿಸುವಂಥ ಕೆಲಸಗಳನ್ನು ನೋಡಿ ನಿಮಗೆ ಭಯವನ್ನು ಉಂಟು ಮಾಡುವಂಥದ್ದು, ಅವರಿಗೆ ಅನಾರೋಗ್ಯಗಳು ಉಂಟಾಗಿ ಆಪರೇಷನ್ ಈ ಥರದ್ದೆಲ್ಲ ಆದಾಗ ನನ್ನ ಮಗನಿಗೆ ಹೀಗಾಯ್ತಲ್ಲ ಅನ್ನುವಂಥ ಚಿಂತನೆ ಬರುವಂಥ ಯೋಗಗಳನ್ನು ತಂದೊಡ್ತಾನಂತೆ. ಹಾಗೆ 6ರಲ್ಲಿ ಇದ್ದಾಗ ಶತ್ರುಪ್ರೀಡಾ ನಿವೃತ್ತಿ, ರೋಗ ನಿವೃತ್ತಿ, ಲಲನೆಯರ ಮುಖವನ್ನು ಬುಂಜಿಸಿ ಸುಖವನ್ನು ಸುಖಿಸುವಂಥದ್ದು. ಅರ್ಥಾತ್ ಏನು ಅಂತ ಕೇಳಿದರೆ ಸರ್ವ ಸಂಪದ್ಹೀನ ಆಗುವಂಥದ್ದು ಆಗಿರಬಹುದು. 5ರಲ್ಲಿ ಶನೈಶ್ಚರ ಇದ್ದ 6ರಲ್ಲಿ ಇದ್ದ ಅಂತಾದರೆ ಶತ್ರುಪೀಡಾ ನಿವೃತ್ತಿ, ಶತ್ರುಗಳು ಮಾಡಿದಂತಹ ಆಭಿಚಾರ ಕ್ರಿಯೆಗಳಿಂದ ಆ ಪೀಡೆಗಳು ಅನ್ನುವಂಥದ್ದು ತನ್ನಿನ ತಾನೇ ವಾಪಸ್ ಹೋಗುವಂಥ ಕೆಲಸಗಳಾಗ್ತದಂತೆ. ನಂತರದಲ್ಲಿ ಈ ರೋಗ ನಿವೃತ್ತಿ, ದೀರ್ಘಕಾಲದಿಂದ ಯಾವುದಾದ್ರೂ ಒಂದು ರೋಗಕ್ಕೆ ನೀವು ಅಡಿಕ್ಟ್ ಆಗಿರ್ತೀರಿ ಅಥವಾ ಆ ರೋಗದಿಂದ ತುಂಬ ತೊಂದರೆಗಳನ್ನು ಅನುಭವಿಸ್ತಿರ್ತೀರಿ, ಆ ಒಂದು ಶನಿಯ ಗ್ರಹ ಅನ್ನುವಂಥದ್ದು ಅನುಕೂಲ ಸ್ಥಿತಿಗೆ ಬರ್ತಾ ಹೋಯಿತು ಅಂತ ಹೇಳಿದಾಗ ಏನಾಗ್ತದೆ ಅಂತ ಕೇಳಿದರೆ ಆ ಎಲ್ಲ ದೋಷಗಳು ಅನ್ನುವಂಥದ್ದು ನಿವೃತ್ತಿ ಆಗ್ತದೆ ಅಂತ ಹೇಳಿ. ಹಾಗೆ 8ರಲ್ಲಿ 7ರಲ್ಲಿ ಇದ್ದ ಅಂತಾದರೆ ಮಾರ್ಗದಲ್ಲಿ ಅಲೆದಾಡುವಂಥದ್ದು, ಸಂಚಾರದಲ್ಲಿ ಕಷ್ಟ ಪರಂಪರೆ ಬರುವಂಥದ್ದು, ಅತಿಯಾಗಿರ್ತಕ್ಕಂಥ ತಿರುಗಾಟ. ನೀವು ನೋಡಿರ್ಬೋದು ವಿಕ್ರಮಾದಿತ್ಯ ಮಹಾ ದೊಡ್ಡ ರಾಜ ಆದರೂ ಸಮೇತ ಅವನ ಒಂದು ಶನೈಶ್ಚರನ ದೃಷ್ಟಿ ಅನ್ನುವಂಥದ್ದು ಬಿದ್ರ ಮೇಲೆ ತನ್ನ ಕೈಕಾಲೆಲ್ಲ ಕಳ್ಕೊಂಡು ಅನ್ನ ನೀರಿಗಾಗಿ ಪರದೇಶದಲ್ಲಿ ವಾಸ ಮಾಡ್ತಾ ಅವನೊಬ್ಬ ರಾಜ ಆಗಿರ್ಬೋದು, ಯಾರೂ ಇಲ್ದಲೆ ಹಾಕ್ಲಿಕ್ಕೆ ಬಟ್ಟೆ ಇಲ್ದಲೆ ಅವನ ನೀವು ಶನಿಕತೆಗಳಲ್ಲೆಲ್ಲ ಕೇಳಿರ್ಬೋದು ಅವನ ವೃತ್ತಾಂತಗಳನ್ನು, ಅಂಥವನನ್ನೇ ಮಾರ್ಗದಲ್ಲಿ ಅಲೆದಾಡುವಂತೆ ಮಾಡುವಂಥದ್ದು. ಹಾಗೆ ಕಷ್ಟ ಅವನ 7ರಲ್ಲಿ ವಿಕ್ರಮಾದಿತ್ಯನ 7ನೇ ಜಾತಕದ 7ನೇ ಮನೆಯಲ್ಲೂ ಸಮೇತ ಶನಿ ಮಹಾರಾಜ ಇದ್ದಂತೆ ಅಂತ ಹೇಳಿದರೆ ವಿವಾಹ ಆಗಿದ್ರೂ ಸಮೇತ ಹೆಂಡತಿರಿಯಿಂದ ಸುಖ ಇಲ್ದಲೇ ಇರುವಂಥದ್ದು, ಇವನು ಯಾವುದೋ ಪರದೇಶ ವಾಸ ಮಾಡುವಂಥದ್ದು, ಅಲ್ಲಿ ಯಾವುದೋ ಅಪವಾದಗಳಿಗೆ ಸಿಲುಕಿ ನೋವನ್ನು ತಿನ್ನುವಂಥದ್ದು, ಇವೆಲ್ಲವೂ ಅನಿಷ್ಟ ಸ್ಥಾನದಲ್ಲಿರುವಂತಹ ಶನೈಶ್ಚರ ಗ್ರಹನಿಂದ ಉಂಟಾಗ್ತದೆ. ಸ್ತ್ರೀಯರಿಂದ ದರಿದ್ರನಾಗಿ ದುಶ್ಚಯ ಅಂತ ಹೇಳಿದರೆ ಅಪವಾದಗಳು ಬರುವಂಥದ್ದು. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಹೇಳಿ. ಸಮಸ್ಯೆ ಒಂದು ಅಂತಂದ್ರೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಗುರುಜಿ. ಏನ್ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ? ನಾವೇನಂತಂದ್ರೆ 2 ಪೇಂಟ್ ಶಾಪ್ ಇದೆ. ಪೇಂಟ್ ಶಾಪ್ ಉಂಟಾ? ಹೌದೌದು, 2 ಪೇಂಟ್ ಶಾಪ್ ಇದೆ. ಕಸ್ಟಮರ್ಸ್ ಯಾರು ಕರೆಕ್ಟಾಗಿ ಬರ್ತಾನೆ ಇಲ್ಲ. ಮತ್ತೆ ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಗುರುಜಿ. ಎಲ್ಲಿರೋದು ನೀವು? ನಾವಿರೋದು ಇದು ಬಾಣಾವರ, ಅರಸೀಕೆರೆ ಹತ್ರ. ಬಾಣಾವರ. ಯಾರ ಹೆಸರಲ್ಲಿದೆ ಅಂಗಡಿ? ಅಂಗಡಿ ತಂದೆ ಹೆಸರಲ್ಲಿ. ತಂದೆಯವ್ರದ್ದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದೆಯಾ? ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದೆ ಗುರು. ಹೇಳಿ. 13ನೇ ತಾರೀಕು ಫೆಬ್ರವರಿ ತಿಂಗಳು. 13 ಫೆಬ್ರವರಿ 1979. 79 ಅಲ್ವಾ? ಸಮಯ ಬೆಳಿಗ್ಗೆ ಗುರುಜಿ 6 ಗಂಟೆ. 6 ಗಂಟೆ. ಮಕಾ ನಕ್ಷತ್ರ ಸಿಂಹರಾಶಿಯಾ? ಹೌದೌದು. ಇಲ್ಲಿ ನೋಡಿ, ಆದರೆ ಅದನ್ನು ಮೇಂಟೈನ್ ಮಾಡ್ತಿರೋದಲ್ಲ ನೀವಾ ಅವರ? ನಾವು ಒಂದಂಗಡಿ ನಾನು ಮೇಂಟೈನ್ ಮಾಡ್ತಿದ್ದೀನಿ ಗುರುಜಿ, ಇನ್ನೊಂದು ಅವ್ರು ಮೇಂಟೈನ್ ಮಾಡ್ತಾವ್ರೆ. ಇಲ್ಲಿ ಏನು ಅಂತ ಕೇಳಿದರೆ ನೋಡಿ, ಒಂದು ಏನಾಗ್ತಾ ಇದೆ ಅಂತ ಕೇಳಿದರೆ ಯಾವುದೇ ಇದಿಲ್ಲ ಅಂತ ಹೇಳಿದರೆ ಲಾಭಾಂಶ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಹಣ ಅನ್ನುವಂಥದ್ದು ಬಂದಿದ್ದಕ್ಕಿಂತ ಅಲ್ಲಿಂದ ಅಲ್ಲಿಗೆ ಆಗ್ತಿದೆ, ಯಾವುದೋ ಅದರಿಂದ ನೀವು ಪ್ರತಿಫಲಗಳನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೌದು ಗುರುಜಿ. ಮತ್ತೆ ವ್ಯಾಪಾರ ಅನ್ನುವಂಥದ್ದು ಆಗ್ತಾ ಇದೆ, ಆದರೆ ಇಲ್ಲಿ ಏನಾಗಿದೆ ಅಂತ ಕೇಳಿದರೆ ಯಾವ ದಿಕ್ಕಿಗಿರುವಂಥದ್ದು? ಅದು ಅಂಗಡಿ ಎರಡು ಪೂರ್ವ ದಿಕ್ಕಿಗೆ ಇರೋದು. ಪೂರ್ವದಿಂದ. ಕುಬೇರ ಮೂಲೆಯಲ್ಲಿ ಎಂತ ಉಂಟು? ಕುಬೇರ ಮೂಲೆಯಲ್ಲಿ ಒಂದು ಇದಕ್ಕಿದೆ ಗುರುಗಳೇ, ಒಂದು ಫಿಶ್ ಟ್ಯಾಂಕ್ ಇಟ್ಟಿದ್ದೀವಿ ಒಂದ್ ಕಡೆ. ಅಲ್ಲಿ ಒಂದು ಓಪನ್ ಪ್ಲೇಸ್ ಇರುವಂಥ ಲಕ್ಷಣಗಳಿದೆ, ಅಂಗಡಿಗೂ ಮತ್ತೆ ಹೊರಗಡೆಗೂ ಈ ಕಿಟಕಿ ಅನ್ನುವಂಥದ್ದು ಆಗಿರ್ಬೋದು. ಸ್ವಲ್ಪ ಓಪನ್ ಪ್ಲೇಸ್ ಇರುವಂಥ ಲಕ್ಷಣಗಳಿದೆ. ಅದನ್ನೊಮ್ಮೆ ವಾಸ್ತು ಸಾನ್ನಿಧ್ಯವನ್ನು ನಾವು ಅಲ್ಲಿಯೇ ಬಂದು ನೋಡಬೇಕು.
ಹಾ ಹಾ ಅದು ಒಂದು ದೋಷಗಳಿಗೆ ಕಾರಣ ಆಗ್ತದೆ, ಕ್ಷೇತ್ರ ಕಾರಣ ಆಗ್ತದೆ. ಆದರೆ ಇನ್ನೊಂದು ಕಾಲದೃಷ್ಟಿಯಲ್ಲಿ ನೋಡಿದಾಗ ಒಂದು ಜಾತಕದ ವಿಮರ್ಶೆಗಳು ನಿಮ್ಮ ಯಜಮಾನರ ಅಂತ ಹೇಳಿದರೆ ನಿಮ್ಮ ಯಜಮಾನ ಸ್ಥಿತಿಯಲ್ಲಿ ಅಥವಾ ಯಜಮಾನನ ಸ್ವರೂಪದಲ್ಲಿ ಅಥವಾ ತಂದೆ ಆದರೂ ಸಮೇತ ನಮಗಿಲ್ಲಿ ಯಜಮಾನ ಯಾರು ಅಂತ ಕೇಳಿದರೆ ನಿಮ್ಮ ತಂದೆಯೇ ಆಗ್ತಾರೆ ಆ ಒಂದು ವೃತ್ತಿಗೆ. ಅಲ್ಲಿ ಅವರ ಜಾತಕದಲ್ಲಿ ನೀವು ಕೊಟ್ಟಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ ಸರಿಯಾಗಿ ನೋಡೋದಾದರೆ ವ್ಯಯಸ್ಥಾನದಲ್ಲಿ ಶುಕ್ರ ಇರುವಂಥದ್ದು, ಅವರ ಹೆಸರಿನಲ್ಲಿ ಏನು ಅಂತ ಕೇಳಿದರೆ ಹಣವನ್ನು ಕೂಡಿಡುವಂಥದ್ದು ಅಥವಾ ಹಣವನ್ನು ಅದರಿಂದ ನಾವೇನೋ ಪ್ರತಿಫಲಗಳನ್ನು ಅನುಭವಿಸಬೇಕು ಅನ್ನುವಂಥದ್ದು ಅವ್ರ ಜಾತಕದಲ್ಲಿ ಅಷ್ಟು ಸೂಕ್ತವಾಗಿರುವಂಥ ಲಕ್ಷಣಗಳು ಇಲ್ಲ. ಮತ್ತೆ ಇನ್ನೊಂದೇನು ಅಂತ ಕೇಳಿದರೆ ನೀವು ಫೋನ್ ಮಾಡಿದಂಥ ಸಮಯ ಏನು ಈಗ ಫೋನ್ ಮಾಡಿದ್ದೀರಿ ನೀವು, ಈ ಸಮಯಕ್ಕೆ ತತ್ಕಾಲ ಲಗ್ನವನ್ನು ನೋಡುವಾಗ ಏನಾಗಿದೆ ಅಂತ ಕೇಳಿದರೆ ಮುಂಚೆ ಇದು ಪಾರ್ಟ್ನರ್ಶಿಪ್ಪಲ್ಲಿತ್ತಾ? ಹೌದು ಗುರುಜಿ, ಮುಂಚೆ ಪಾರ್ಟ್ನರ್ಶಿಪ್ ಅಲ್ಲಿ ಇತ್ತು. ಅದನ್ನ ಬಿಟ್ಟು ಈಗ ಪ್ರತ್ಯೇಕವಾಗಿ ಮಾಡಿರೋದಲ್ವಾ? ಹೌದೌದು. ಮತ್ತೆ ಆ ಜಾಗ, ಯಾವ ಜಾಗದಲ್ಲಿ ನೀವು ಈ ಒಂದು ವ್ಯಾಪಾರ ಕ್ಷೇತ್ರವನ್ನು ಮಾಡಿದ್ದೀರಿ ಅಲ್ಲಿಂದ ಪೂರ್ವ ಭಾಗಕ್ಕೆ ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ಮತ್ತೊಂದು ಜಾಗ ಅನ್ನುವಂಥದ್ದು ಇದೆಯಾ ಅಂತ ಹೇಳಿದ್ರೆ ಇದೇ ಕೆಲಸವನ್ನು ಮಾಡೋರು ಮತ್ತೊಬ್ರು ಓಪನ್ ಮಾಡಿದಾರ ಅಲ್ಲಿ? ಓಪನ್ ಮಾಡಿದ್ದಾರೆ. ಮತ್ತೆ ಅದು ಈಗ ಶುರು ಆಗಿ ಕರೆಕ್ಟ್ ಒಂದು 3 ಅಥವಾ 3.5 ತಿಂಗಳಾಗಿರ್ಬೋದು ಅಷ್ಟೇ ಅಲ್ವಾ? ಹೌದೌದೌದು. ಇಲ್ಲಿ ಅದು ದೋಷಪೂರಿತವಾಗಿರುವಂಥದ್ದೇ ಅಂತ ಹೇಳಿದ್ರೆ ಸ್ವಲ್ಪ ಅಂದ್ರೆ ಈ ವ್ಯಾಪಾರಕ್ಕೆ ಪ್ರತಿಬಂಧಕಗಳು ಬರುವಂತ ಲಕ್ಷಣಗಳು ಅಥವಾ ಬಂದಿರುವಂತ ಲಕ್ಷಣಗಳಿದೆ. ಒಂದು ವಾಸ್ತುಸ್ಥಿತಿಯ ದೋಷಗಳಾದ್ರೆ ಇನ್ನೊಂದೇನಾಗಿದೆ ಅಂತ ಕೇಳಿದ್ರೆ ಇಲ್ಲಿ ದೋಷಗಳು ಅನ್ನುವಂಥದ್ದು ವ್ಯಾಪಾರವನ್ನ ಪ್ರತಿಬಂಧಕವಾಗಿರ್ಲಿಕ್ಕಾಗಿ ಪ್ರಯೋಗಾದಿಗಳನ್ನು ಮಾಡಿದಂಥದ್ದು ಇದೆ. ಸ್ವಲ್ಪ ಅಂಗಡಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು, ಮತ್ತೆ ಕುಟುಂಬ ಸಂಬಂಧಿತವಾಗಿರತಕ್ಕಂಥ ದೋಷಗಳಿಂದ ಏನೋ ತೊಂದರೆ ಆಗ್ತಿದೆ ಅಂತ ಹೆದರ್ಬೇಕಂತೇನಿಲ್ಲ. ಇಲ್ಲಿ ಶತ್ರುಕೃತವಾಗಿ ಮಾಡಿದಂಥ ತೊಂದರೆಗಳೇ ನಮಗೆ ಕಾಣಿಸ್ತಾ ಉಂಟು. ಅದೇ ನಮಗೂ ಅದೇ ಗುರುಜಿ ಸಂಶಯ ಇರೋದು, ಅಂದ್ರೆ ಕುಟುಂಬದರಿಂದ ತೊಂದರೆಗಳಾಗ್ತಾ ಇದೆ. ಹೌದು, ಇಲ್ಲಿ ಶತ್ರುಕೃತವಾಗಿ ಅಂದ್ರೆ ಶತ್ರುಗಳು ಉದ್ದೇಶಪೂರ್ವಕವಾಗಿ ಈ ಒಂದು ಕೆಲಸವನ್ನ ಮಾಡಿಸಿದಂಥ ಲಕ್ಷಣಗಳಿದೆ. ಇದನ್ನ ನಾವು ಫೋನ್ನಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ನೀವು ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಅದಕ್ಕೆ ಏನು ಮಾಡಬೇಕು ಅನ್ನುವಂಥ ಪರಿಹಾರವನ್ನು ನಾವು ಹೇಳ್ತೇವೆ. ಸದ್ಯದ ಪರಿಸ್ಥಿತಿಗೆ ಸುದರ್ಶನ ಹೋಮವನ್ನು ಒಮ್ಮೆ ನೀವಿರುವಂಥ ಜಾಗದಲ್ಲಿ ಮಾಡಿಸಿ ಒಂದು 3336 ಸಂಖ್ಯೆಯಲ್ಲಿ ಸುದರ್ಶನ ಮೂಲಮಂತ್ರ ಜಪವನ್ನು ತದ್ದಶಾಂಶ ತರ್ಪಣಾದಿಗಳನ್ನು ತದ್ದಶಾಂಶ ಹೋಮಾದಿಗಳನ್ನು ಮಾಡಿಕೊಂಡು ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಏನು ಬದಲಾವಣೆ ಮಾಡಿದ್ರೆ ಅನುಕೂಲತೆ ಆಗ್ತದೆ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತೇನೆ. ಖಂಡಿತ ಗುರುಜಿ, ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ನಾವು ಹೇಳ್ತೇವೆ. ಸದ್ಯಕ್ಕೆ ಇಷ್ಟು ಕೆಲಸವನ್ನು ಮಾಡಿ ಅನುಕೂಲತೆ ಆಗ್ತದೆ. ಶುಭವಾಗ್ಲಿ. ನಮಸ್ತೆ ಗುರುಳೆ. ನಮಸ್ಕಾರ. ನಮಸ್ತೆ, ಹೇಳಿ ಗುರುಳೆ. ನಂದು ಡೇಟ್ ಆಫ್ ಬರ್ತ್ 13/12. ಒಂದು ನಿಮಿಷ. 13/12 76. ಸರಿ. ಸಮಯ 12 ಗಂಟೆ 15 ನಿಮಿಷ. 12 ಗಂಟೆ 15 ನಿಮಿಷವಾ? ಹಾ, ಸರಿ. ಮಧ್ಯಾಹ್ನನ ಸಂಜೆನಾ ಬೆಳಗ್ಗೆನಾ? ಬೆಳಗ್ಗೆ. ಅಂದ್ರೆ ಮಧ್ಯರಾತ್ರಿ 12 ಗಂಟೆ 15 ನಿಮಿಷಕ್ಕೆ. ಕರೆಕ್ಟ್. ಸರಿ. ನಿಮ್ದು ಇದು ನಕ್ಷತ್ರ ರಾಶಿ? ಸಿಂಹ ರಾಶಿ, ಮಗ ನಕ್ಷತ್ರ. ಮಗ ನಕ್ಷತ್ರ, ಸಿಂಹ ರಾಶಿ ಅಲ್ವಾ? ಸಿಂಹ ಲಗ್ನ. ಹೌದು. ಹೇಳಿ, ಏನು ವಿಷಯವನ್ನು ಕೇಳಬೇಕಿತ್ತು? ಸ್ವಲ್ಪ ಫೈನಾನ್ಷಿಯಲಿ ತುಂಬಾ ವೀಕ್ ಆಗ್ಬಿಟ್ಟಿದ್ದೀನಿ. ಏನ್ ಮಾಡೋದು ಕೈಗೆ ಆಗ್ತಿಲ್ಲ. ಆಮೇಲೆ ಸ್ವಲ್ಪ ಇಲ್ಲಿ ನೋಡಿ, ಒಂದು ಫೈನಾನ್ಸಿನ ವಿಚಾರದಲ್ಲಿ ನಿಮಗೆ ಆಗ್ತಿರುವಂತ ತೊಂದರೆಗೆ ಕಾರಣ ಏನು ಅನ್ನುವಂಥದ್ದು ಈ ಜಾತಕದ ಪ್ರಕಾರವಾಗಿ ನೋಡುವಾಗ ಒಂದು ನಾಗನಿಗೆ ತುಂಬ ಕೋಪ ಬರುವಂಥ ಕೆಲಸಗಳು ಕುಟುಂಬದವರು ಒಂದು ಕಡೆ ಮಾಡಿದ್ದಾರೆ. ನಾಗನನ್ನು ಹೊಡೆದಂಥದ್ದು ಅಥವಾ ನಾಗನ ಆವಾಸ ಸ್ಥಾನಗಳನ್ನು ನಾಶ ಮಾಡಿದಂಥದ್ದು ಇವೆಲ್ಲವೂ ಸಮೇತ ಒಂದು ಕಡೆ ದೃಷ್ಟಿಕೋನದಲ್ಲಿ ಇದು ಗೋಚರ ಆಗ್ತಾ ಹೋಯಿತು ಅಂತ ಆದರೆ, ಇನ್ನೊಂದೇನಾಗಿದೆ ಅಂತ ಕೇಳಿದರೆ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದಂಥ ಕೆಲಸಗಳು, ಯಾವುದೋ ಒಂದು ವಿಚಾರದಿಂದ ಮಾನಸಿಕವಾಗಿ ವ್ಯಥೆಯನ್ನು ಪಟ್ಟು ಅದರಿಂದ ಸ್ವಲ್ಪ ಈ ವ್ಯಸನಗಳು ಅನ್ನುವಂಥದ್ದಾಗಿರಬಹುದು ಅಥವಾ ಬೇಡದೇ ಇರುವಂಥ ಖರ್ಚುಗಳಾಗಿರಬಹುದು, ಇವೆಲ್ಲವನ್ನು ಮಾಡಿದಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಹೌದು. ನಮ್ಮ ತಾತ ಅವರು ತುಂಬಾ ಈ ಹಾವುಗಳನ್ನೆಲ್ಲ ಹಿಡಿಯೋದು, ಅವ್ರನ್ನ ಸಾಯಿಸೋದು, ಸುಡೋದು ಎಲ್ಲ ಮಾಡ್ತಿದ್ರು ಗುರುಗಳೇ. ನಿಮಗೆ ಈಗ ಮಕ್ಕಳು ಇಬ್ರು ಗುರುಗಳು. ಒಂದು ಹೋದಂಥದ್ದಿತ್ತ? ಇಲ್ಲ, ಎಂತದಿಲ್ಲ. ಈ ಹೊಟ್ಟೆಯಲ್ಲಿ ಅಥವಾ ಹುಟ್ಟಿ ಸ್ವಲ್ಪ ಹೊತ್ತಿದ್ದು ಹೋದಂಥದ್ದು ಅಥವಾ ಈ ಗರ್ಭಪಾತಗಳಾದಂಥದ್ದು ಈ ಥರದ್ದೆಲ್ಲ ಆಗಿರ್ಬೇಕಲ್ಲ?
ಗರ್ಭಪಾತ, ಹೌದು, ಒಂದೇ ಒಂದು ಗರ್ಭಪಾತ ಆಗಿತ್ತು ಗುರುಗಳೇ. ಇದು ತುಂಬ ದೋಷಗಳಿದೆ ಮಾರ್ರೆ. ಅಂದರೆ ನನ್ನ ಪ್ರಕಾರವಾಗಿ ನೀವು ಅತ್ಯಂತ ಶ್ರೀಮಂತವಾದ ಕುಟುಂಬದಲ್ಲಿ ಇದ್ದು ಶ್ರೀಮಂತವಾಗಿರುವಂತೆ ವೈಭೋಗವಾಗಿರುವಂಥ ಜೀವನವನ್ನು ನಡೆಸಬೇಕಾಗಿದ್ದಿತು ನನ್ನ ಪ್ರಕಾರವಾಗಿ, ಜಾತಕದ ಪ್ರಕಾರವಾಗಿ. ಆದರೆ ಏನಾಗಿದೆ ಅಂತ ಕೇಳಿದರೆ ಸರ್ವ ಸಂಪದ್ಭರಿತ ಹೀನಃ ಅಂತ ಹೇಳಿದರೆ ಎಲ್ಲ ಆಸ್ತಿಗಳಿದ್ದರೂ ಅಥವಾ ಈ ದುಡ್ಡನ್ನು ಮಾಡುವಂಥದ್ದು ಅಥವಾ ವ್ಯವಹಾರವನ್ನು ಮಾಡುವಂಥ ಎಲ್ಲ ಚಾಕಚಕ್ಯತೆಗಳು ನಿಮ್ಮಲ್ಲಿದ್ದರೂ ಏನಾಗ್ತಾ ಇದೆ ಅಂತ ಕೇಳಿದರೆ ಅದು ಯಾವುದನ್ನು ಬಳಸ್ಕೊಳ್ಳಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿದರೆ ಅದನ್ನು ಬಳಸಿಕೊಂಡು ಹಣದ ವಿಚಾರಗಳಲ್ಲಿ ಮುಂದುವರಿಯುವಂಥದ್ದು ಯಾವುದೂ ನಿಮಗೆ ಆಗ್ತಾ ಇಲ್ಲ. ಎಲ್ಲದಕ್ಕೂ ಸಮೇತ ಏನಾರು ಅಡೆತಡೆ ಬರುವಂಥದ್ದು, ಇಲ್ಲ ಅಂತ ಹೇಳಿದರೆ ಮಾನಸಿಕ ವಿಕೋಪಗಳಾಗಿ ನೀವೇ ಅದನ್ನು ಬಿಡುವಂಥದ್ದು, ಇವೆಲ್ಲವೂ ಸಮೇತ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ಅಂತ ವಿಶ್ರಾಂತಿ ಜೀವನ, ಕಂಫರ್ಟ್ ಝೋನ್ ಅನ್ನುವಂಥದ್ದು, ಇದರಲ್ಲೇ ಇರಬೇಕು, ನಾನು ಹೊರಗಡೆ ಬರಬಾರ್ದು ಅಥವಾ ಒಂದು ಕಡೆ ಎಲ್ಲಾದರೂ ಕೂತ್ರೆ ಮತ್ತು ಅಲ್ಲಿಂದ ಆ ಕಡೆ ಎದ್ದು ಬರಬಾರ್ದು ಅನ್ನುವಂಥ ಸ್ಥಿತಿಗತಿಗಳು ಆಗ್ತಾ ಉಂಟು. ಇದು ಏನಾಗಿದೆ ಅಂತ ಕೇಳಿದರೆ ಇದು ತುಂಬ ಮಹಾಪಾತಕಗಳು ಅಂತ ಹೇಳಿ, ಶಾಪಗ್ರಸ್ತವಾಗಿರ್ತಕ್ಕಂಥ ಕುಟುಂಬ ಅಂತ ಹೇಳಬೇಕಿದನ್ನು. ಹಾಗಾಗಿ ಇದು ಸರಿಯಾಗುವಂಥ ಲಕ್ಷಣಗಳು, ತುಂಬ ಸರಿಯಾದಂಥ ಪರಿಹಾರಾದಿಗಳನ್ನು ಮಾಡಿಕೊಂಡ್ರೆ ಅನುಕೂಲತೆ, ಇಲ್ಲ ಅಂತ ಹೇಳಿದರೆ ಇದು ಸರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಲೇ ಇರುವಂಥ ಲಕ್ಷಣಗಳು. ಯಾಕಂದರೆ ಕುಟುಂಬದಲ್ಲಿ ತುಂಬ ಅಭಿಚಾರ ದೋಷಗಳು ಅಂತ ಹೇಳಿದರೆ ಒಂದು ಕಡೆ ನಾಗದೋಷಗಳಾಯಿತು ಅಂತ ಆದರೆ ಇನ್ನು ನಾಗ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ ನಿಧಿಸ್ವಾಧೀನ ಕಾರಕ, ನೀವು ಮುಂದುವರಿಲಿಕ್ಕೆ ಏನು ಬೇಕೋ ಅದೆಲ್ಲದಕ್ಕೂ ಸಮೇತ ಪೆಟ್ಟು ಕೊಡ್ತಾ ಇದ್ದಾನೆ. ಯಾರು ಪರಿಚಯ ಆದರೂ ಸಮೇತ ಅವ್ರ ಮಧ್ಯ ಜಗಳ ಆಗುವಂಥದ್ದು ಅಥವಾ ಅವರು ನಿಮ್ಮ ಮೇಲೆ ಕೆಟ್ಟ ಭಾವನೆಯನ್ನು ಇಟ್ಕೊಳ್ಳುವಂಥದ್ದು, ಇವೆಲ್ಲವೂ ಸಮೇತ ನಿಮ್ಮ ಗೋಚರಕ್ಕೆ ಬರ್ತಾ ಇದೆ ಸದ್ಯದ ಪರಿಸ್ಥಿತಿಗೆ. ಕುಲದೇವರಿಗೆ ಒಮ್ಮೆ ಅಲಂಕಾರ ಸೇವೆಯನ್ನು ಮಾಡಿ. ಯಾವುದು ಕುಲದೇವರು? ವಿಷ್ಣು, ವೆಂಕಟರಮಣ. ಅದೇ ವಿಷ್ಣುವಿಗೆ ಸಂಬಂಧಿತವಾಗಿರ್ತಕ್ಕಂತಹ ದೇವರು ನಿಮ್ಮ ಕುಲದೇವರು. ನಿಮ್ಮ ಜಾತಕದ ಪ್ರಕಾರವಾಗಿ ಅನುಗ್ರಹ ಭಾವನೆಯನ್ನು ಚಿಂತನೆ ಮಾಡುವಾಗ ನಿಮ್ಮ ಕುಲದ ದೇವರು ವಿಷ್ಣುವಿನ ಅವತಾರ ಅಥವಾ ವಿಷ್ಣುವಿನ ಸ್ವರೂಪ ಇರುವಂಥ ದೇವರು. ಆ ದೇವರಿಗೆ ಅಲಂಕಾರ ಸೇವೆಯನ್ನು ಪ್ರತಿ ಶುಕ್ರವಾರ ಅಥವಾ ಗುರುವಾರದಂದು ಮಾಡಿಸ್ತಾ ಬನ್ನಿ. ಅದು ಅಲಂಕಾರ ಸೇವೆ ಅಂದ್ರೆ ಏನು? ಹೂವಿನ ಅಲಂಕಾರ, ಗಂಧದ ಅಲಂಕಾರ, ಅರಿಶಿನದ ಅಲಂಕಾರ, ಕುಂಕುಮದ ಅಲಂಕಾರ, ಇಲ್ಲ ಅಂತ ಹೇಳಿದರೆ ಸಿಂಧೂರ ಅಲಂಕಾರ, ಈ ಅಲಂಕಾರ ಸೇವೆಗಳು ವಿಷ್ಣುವಿಗೆ ಅದನ್ನು ಮಾಡಿಸ್ತಾ ಬನ್ನಿ. ಸಾಧ್ಯತೆ ಇತ್ತು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ನಾನು ಬೇರೆ ಬೇರೆ ರೀತಿಯಾಗಿ ಹೇಳ್ತೇನೆ, ಅವುಗಳನ್ನು ಮಾಡಿಕೊಳ್ಳಿ. ಆದಷ್ಟು ಬೇಗ ನಿಮಗೆ ಅನುಕೂಲತೆ ಆಗುವಂಥ ಲಕ್ಷಣಗಳಿದೆ. ಒಳ್ಳೆಯದಾಗಲಿ. ಶನೈಶ್ಚರನ ವಿಷಯಗಳು. ಇನ್ನು ಅತಿರೇಕಕ್ಕೆ ಶನೈಶ್ಚರ ಹೋದ ಅಂತ ಆದರೆ ಈ ಒಂದು ಕಾಲಘಟ್ಟದಲ್ಲಿ ನಾವು ನೋಡಿದ್ವು ಏನು ಅಂತ ಕೇಳಿದರೆ, ಈಗ ಒಂದು 2-3 ವರ್ಷದ ಕೆಳಗೆ ಮಹಾಮಾರಿ ಆಗಿರ್ತಕ್ಕಂಥ ರೋಗಗಳು ಅನ್ನುವಂಥದ್ದು ಬಂತು. ಅದಕ್ಕೆ ಪರಿಹಾರವಾಗಿ ಏನು ಹೇಳಿದ್ದು ವೈದ್ಯಕೀಯ ಚಿಕಿತ್ಸೆಯವರು, ನೀವು ಯಾರನ್ನು ಮುಟ್ಟಬಾರ್ದು ಅಥವಾ ಉಸಿರಾಡುವಂಥ ಗಾಳಿಯಿಂದ ಅದು ಶುದ್ಧವಾಗಿರಬೇಕು, ಅದರ ಮೂಲಕವಾಗಿ ರೋಗ ರುಜಿನಗಳು ಅನ್ನುವಂಥದ್ದು ಹರಡ್ತದೆ ಅಂತೇಳಿ ವೈದ್ಯರು ಹೇಳಿದ್ದಾರೆ. ಶನೈಶ್ಚರನ ಕಾರಕತ್ವವೂ ಹಾಗೆ. ಮುಟ್ಟುವಂಥದ್ದು, ಕೈಯ ಅಂಗೈ ಅಥವಾ ಉಸಿರಾಡುವಂತಹ ಮೂಗು, ತಿನ್ನುವಂತಹ ವಸ್ತುಗಳು, ಇವೆಲ್ಲದೂ ಸಮೇತ ಶನೈಶ್ಚರನ ಕಾರಕತ್ವಕ್ಕೆ ಬರ್ತದೆ. ಹಾಗೆ ಶನಿ ಅನ್ನುವಂಥವನು ತನ್ನ ಸ್ಥಾನಪಲ್ಲಟಾದಿಗಳನ್ನು ಮಾಡಿದಾಗ ಏನಾಯಿತು ಅಂತ ಕೇಳಿದರೆ ಇದ್ದಂಥ ರೋಗ ಅನ್ನುವಂಥದ್ದು ಹೆಚ್ಚಾಯಿತು. ಮತ್ತು ಪುನಃ ಸ್ವಸ್ಥಾನಕ್ಕೆ ಹೋದಾಗ ಏನಾಯಿತು ಅಂತ ಕೇಳಿದರೆ ವಿಶೇಷವಾಗಿ ಎಲ್ಲ ಆ ರೋಗ ಅನ್ನುವಂಥದ್ದು ಗೊತ್ತಿಲ್ಲದಂಥ ರೀತಿಯಲ್ಲಿ ಎಲ್ಲವೂ ಹೋಗಿಬಿಡ್ತು. ಈಗ ಹೇಗೆ ನಾವೆಲ್ಲ ಆರಾಮಲ್ಲಿದ್ದೇವೆಯೋ ಹಾಗೆ ಶನೈಶ್ಚರ ಅನ್ನುವಂಥದ್ದು ಮನುಷ್ಯನಿಗಾದರೂ ಅಷ್ಟೇ, ಲೋಕಕ್ಕಾದರೂ ಅಷ್ಟೇ, ಎಲ್ಲಿ ಅಧರ್ಮಗಳು ಜಾಸ್ತಿ ನಡೀತಿದೆ ಅಂತ ಗೊತ್ತಾಯಿತೋ, ಯಾವ ಕ್ಷೇತ್ರದಲ್ಲಿ ಅಥವಾ ಯಾರ ಜಾತಕದಲ್ಲಿ ಯಾವ ಮನುಷ್ಯ ಹೆಚ್ಚು ಅಧರ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅಥವಾ ನಮ್ಮ ಪರಿಸರದಲ್ಲಿ ಎಲ್ಲಿ ಅಧರ್ಮ ಕೆಲಸಗಳಾಗ್ತಾ ಇದೆಯೋ ಆ ಎಲ್ಲ ಜಾಗವನ್ನು ಶುಚಿ ಮಾಡಿಬಿಡ್ತಾನಂತೆ. ಅವರನ್ನು ತೆಗೆದು ಮರಣ ಹೊಂದುವಂಥದ್ದಾದರೂ ಆಗಿರಬಹುದು, ಆ ಜಾಗದಲ್ಲಿ ಇರುವಂಥ ಪಾಪಗಳನ್ನು ನಶಿಸಿ ಹೋಗುವಂಥ ಕೆಲಸವನ್ನು ಮಾಡ್ಬೋದು. ಎಲ್ಲ ಚಿಂತನೆಗಳು ಸಮೇತ ಶನೈಶ್ಚರನ ಹತ್ರ ಇರೋದಾದ್ರಿಂದ ಈ ಶನೈಶ್ಚರ ಅನ್ನುವಂಥವನು ಧರ್ಮಗ್ರಹ. ಯಾಕೆ ಅಂದರೆ ಯಾರು ಹೇಳಿದ ಮಾತು ಕೇಳಲ್ಲ, ಇವನು ಕೇಳುವುದಿಲ್ಲ. ಇವನಿಗೇನು ಅಂತ ಕೇಳಿದ್ರೆ ನೀ ಧರ್ಮದಿಂದ ಇದ್ಯಾ, ಇನ್ಯಾರೂ ಏನೂ ಯೋಚನೆ ಮಾಡಬೇಕಾಗಿಲ್ಲ. ಹಾಗಾಗಿ ಈ ಶನೈಶ್ಚರನಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ. ಎಲ್ಲರೂ ಸಮೇತ ಶನೈಶ್ಚರನ ದಶಾಪಹಾರಗಳಲ್ಲಿ, ಯಾವ ದಶಾಪಹಾರಗಳಲ್ಲಿ ಶನಿ ಭುಕ್ತಿ ಇತ್ತು, ಶನಿ ದಶೆ ಶುಕ್ರ ಭುಕ್ತಿ ಇತ್ತು ಅಂತಾದರೆ ಆ ಒಂದು ದಶಾಭುಕ್ತಿ ಕಾಲದಲ್ಲಿ ಯಾವ ದಶಾಪಹಾರಗಳಿದ್ದಾವೋ ಆಯಾ ಗ್ರಹಗಳು ನಮ್ಮ ಜಾತಕದಲ್ಲಿ ಯಾವ ಭಾವದಲ್ಲಿದ್ದಾರೆ
ಆ ಒಂದು ಭಾವದಲ್ಲಿ ಯಾವ ಗ್ರಹಗಳ ದೃಷ್ಟಿ ಅನ್ನುವಂಥದ್ದಿದೆ, ದುಷ್ಟಗ್ರಹರ ದೃಷ್ಟಿ ಅನ್ನುವಂಥದ್ದಿದೆಯೋ, ಶುಭಗ್ರಹರ ದೃಷ್ಟಿ ಅನ್ನುವಂಥದ್ದಿದೆಯೋ, ಅನಿಷ್ಟ ಗ್ರಹಗಳ ದೃಷ್ಟಿ ಅನ್ನುವಂಥದ್ದಿದೆಯೋ, ಆ ದೃಷ್ಟಿಯ ಪ್ರಮಾಣವಾಗಿ ಅಥವಾ ಯಾರ ಮನೆಯಲ್ಲಿ ಈ ಶನೈಶ್ಚರ ಗ್ರಹ ಅನ್ನುವಂಥವನು ಇರ್ತಾನೋ ಅದಕ್ಕೆ ಹೇಳಿರುವಂಥ ಫಲಗಳನ್ನೇ ಕೊಡ್ತಾ ಹೋಗ್ತಾನೆ. ಕೆಲವರಿಗೆ ಮರಣವನ್ನೇ ಕೊಟ್ಟರು, ಇನ್ನು ಕೆಲವರಿಗೆ ಅಪವಾದಗಳನ್ನು ಕೊಡ್ತಾನೆ, ಇಲ್ಲಾಂದರೆ ಇನ್ನು ಕೆಲವರಿಗೆ ದೇಹ ದಂಡನೆ ಅಂತ ಹೇಳಿದರೆ ದೇಹ ಛಿದ್ರವಾಗುವಂಥದ್ದು, ಆಕ್ಸಿಡೆಂಟ್ ಆಗಿ ಕೈ ಮುರಿದೋಗೋದು, ಕಾಲು ಮುರಿದೋಗೋದು, ಇದೆಲ್ಲದಕ್ಕೂ ಕಾರಕತ್ವ ಶನೈಶ್ಚರನೇ. ಹಾಗಾಗಿ ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂತ ಕೇಳಿದರೆ, ನಾವು ಮಾಡುವಂಥ ಆಚಾರ ಶುದ್ಧವಾಗಿರ್ಬೇಕಂತ ಹೇಳಿದರೆ ಧರ್ಮ ಮಾರ್ಗದಲ್ಲಿ ನಾವು ನಡೆದ್ವಿ ಅಂತಾದರೆ ಯಾವ ಶನೈಶ್ಚರನಿಗೂ ಹೆದರೋದು ಬೇಡ, ಅಥವಾ ಯಾವ ಮಾಟಮಂತ್ರಕ್ಕೂ ಹೆದರೋದು ಬೇಡ. ಯಾಕೆ ಅಂತ ಕೇಳಿದರೆ, ಯಾವಾಗ ನಾವು ಧರ್ಮ ಮಾರ್ಗವನ್ನು ಆಚರಣೆ ಮಾಡಿಕೊಂಡು ಧರ್ಮ ಮಾರ್ಗದಲ್ಲಿ ಇರ್ತೇವೆಯೋ ಆಗ ದೇವತಾನುಗ್ರಹ ಅನ್ನುವಂಥದ್ದು ಆ ಮನುಷ್ಯನ ಮೇಲಿರ್ತದೆ. ಇತರೆ ಬೇರೆ ಯಾವುದೇ ತೊಂದರೆಗಳು ಅವಘಡಗಳಾಗುವಂಥದ್ದಿದ್ರೂ ಸಮೇತ ಆ ಸಂದರ್ಭದಲ್ಲಿ ಭಗವಂತ ಅನ್ನುವಂಥವನು ಅದನ್ನು ತಡೆದು ನಿಲ್ಲಿಸ್ತಾನೆ ಅನ್ನುವಂಥ ವಿಷಯಗಳು ಈ ಒಂದು ಸಂದರ್ಭದಲ್ಲಿ ನಾವು ಚಿಂತನೆ ಮಾಡಬೇಕಾಗ್ತದೆ. ಹಾಗಾಗಿ ವೀಕ್ಷಕರೇ, ಇಂದಿನ ದಿನ ನಾವು ಹಲವಾರು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ, ಈ ಶನೈಶ್ಚರನನ್ನು ಯಾವ ರೀತಿ ಎಲ್ಲ ಸ್ತುತಿಸಬೇಕು ಅನ್ನುವಂಥದ್ದು. ಹಾಗಾಗಿ ಶನೈಶ್ಚರ ಅನ್ನುವಂಥವನು ಕೇವಲ ಗ್ರಹ ಮಾತ್ರ, ಅವನನ್ನು ದೇವತಾ ಸಾನ್ನಿಧ್ಯ ಅನ್ನುವಂಥದ್ದು ಕೊಡಬಾರ್ದು. ಇವತ್ತೇನಾಗಿದೆ, ಎಲ್ಲ ಕಡೆನೂ ಸಮೇತ ವಿಶೇಷವಾಗಿರ್ತಕ್ಕಂತಹ ಆಚಾರ ವಿಚಾರ ದೇವಸ್ಥಾನಗಳು ಎಲ್ಲವನ್ನ ಕಟ್ಟಿದ್ದಾರೆ, ಆದರೆ ಯಾವತ್ತಿದ್ರೂ ಸಮೇತ ಗ್ರಹಗಳಿಗೆ ಅಷ್ಟು ವೈಭವವನ್ನು ಹೇಳಲಿಲ್ಲ. ಇಲ್ಲಿ ಹೇಳಿರುವಂಥದ್ದು ದೇವರಿಗೆ ಮಾತ್ರ ಆಲಯವನ್ನು ನಿರ್ಮಾಣ ಮಾಡಬೇಕು. ಹಾಗಾಗಿ ಮಾಡಿದ್ರಿಂದ ತಪ್ಪಿಲ್ಲ, ಆದರೆ ಅವುಗಳನ್ನು ಆಚರಣೆ ಮಾಡಿ ಅನಾಚಾರಗಳನ್ನು ಮಾಡಿದಷ್ಟು ನಿಮಗೆ ಪೆಟ್ಟುಗಳನ್ನು ಕೊಡ್ತಾ ಹೋಗ್ತಾನೆ ಶನೈಶ್ಚರ. ಶನೈಶ್ಚರ ಅಂತ ಹೇಳಿದರೆ ಪೆಟ್ಟುಗಳನ್ನು ಕೊಡೋದು ಹೇಗೆ ಅಂತ ಕೇಳಿದರೆ, ಮತ್ತೆ ಇನ್ನೊಂದ್ಸಲಿ ಆ ಕೆಲಸಗಳನ್ನು ಮಾಡಲಿಕ್ಕೆ ಇವನಿಗೆ ಪ್ರೇರೇಪಣೆಯೇ ಬರಬಾರ್ದು ಅಂತ ಹೇಳಿದರೆ ಅಷ್ಟು ನಿಮ್ಮನ್ನು ಪರಿಪರಿಯಾಗಿ ತೊಂದರೆ ಕೊಟ್ಟು ಅವನ ಕಾಲ್ಬುಡಕ್ಕೆ ತೆಗೆದುಕೊಂಡು ಹೋಗಿ ನೀವು ಯಾವಾಗ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿಗಳಿಂದ ಸ್ತುತಿಸ್ತೀರಿ, ಇಲ್ಲ ಇಷ್ಟು ದಿನ ತನಕ ನಾನು ಕಷ್ಟ ಅನುಭವಿಸಿ ನಂಗೆ ಸಾಕಾಯಿತು, ಇನ್ನು ಮುಂದೆ ನಂಗೆ ಕಷ್ಟ ಅನುಭವಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಶರಣಾಗತಿ ಆಗ್ತೀರಿ, ಆಗ ನಿಮ್ಮನ್ನು ಉದ್ಧರಿಸಲಿಕ್ಕೆ ಶುರು ಮಾಡ್ತಾನಂತೆ ಭಗವಂತ. ನೀವು ಮನಸ್ಸಲ್ಲೊಂದು ಹೊರಗಡೆ ಒಂದು ಕೇಳ್ಕೊಂಡ್ರೆ ಅರ್ಥ ಆಗೋದಿಲ್ಲ. ಈಗ ನೀವು ಅಂದ್ಕೊಳ್ಬೋದು, 4 ರೂಮಲ್ಲಿ ನಾವು ಕುತ್ಕೊಂಡು ಯಾವುದೋ ಒಂದು ತಪ್ಪು ಕೆಲಸ ಮಾಡಿದ್ರೆ ಯಾರು ನೋಡ್ತಾರೆ ಅಂತ ಹೇಳಿ. ಹಾಗೆ ಆ ಶನೈಶ್ಚರನಿಗಾಗಿರಬಹುದು, ದೇವಾನುದೇವತೆಗಳಾಗಿರಬಹುದು, ಈ ಮರಗಿಡಗಳಾಗಿರಬಹುದು, ಅಥವಾ ಸುತ್ತ ಇರುವಂಥ ಏನು 4 ಗೋಡೆಗಳಾಗಿರ್ಬೋದು, ಅವೆಲ್ಲವೂ ಮನುಷ್ಯನಿಗಾಗಿ ನಿರ್ಮಾಣ ಮಾಡಿಕೊಂಡಂಥದ್ದಾದ್ದರಿಂದ ಭಗವಂತನಿಗೆ ಪ್ರತಿಯೊಂದು ವಿಚಾರಗಳ ಬಗ್ಗೆಯೂ ಅವನಿಗೆ ಅದರ ತಿಳುವಳಿಕೆ ಇರ್ತದೆ. ಹಾಗಾಗಿ ಈ ಒಂದು ಕಾರಣಗಳಲ್ಲಿ ಅಖಂಡ ಜ್ಯೋತಿಷ್ಯದ ಎಲ್ಲ ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕರಿಗೂ ಹೇಳುವಂಥದ್ದೇನು ಅಂತ ಕೇಳಿದರೆ, ನೀವು ಧರ್ಮ ಮಾರ್ಗದಿಂದ ಇದ್ದಿದ್ದೇ ಹೌದು ಅಂತ ಆದರೆ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ, ನಾನು ಧರ್ಮವಾಗಿದ್ದೇನಾ, ನಾನು ಮಾಡುವಂಥದ್ದು ಸರಿ ಉಂಟಾ, ಸರಿ ಇದೆ ಅಂತಾದರೆ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಹೆದರಬೇಕು ಅನ್ನುವಂಥದ್ದಿಲ್ಲ. ಹಾಗೆ ತಪ್ಪು ಮಾಡಿದ್ರಿ ಅಂತಾದರೆ ಅದಕ್ಕೆ ಪ್ರಾಯಶ್ಚಿತವನ್ನು ಏನು ಹೇಳಿದ್ದಾರೋ ಅದನ್ನು ಶೀಘ್ರಾತಿ ಶೀಘ್ರವಾಗಿ ಅದನ್ನು ಮಾಡಿಕೊಳ್ಳಿ. ಇಲ್ಲ ಅಂತಾದರೆ ಆ ಶನಿಯ ಕಾಲ ಅನ್ನುವಂಥದ್ದು ಬಂದಾಗ ಖಂಡಿತವಾಗ್ಲೂ ನಮ್ಮ ಯಾರನ್ನೂ ಸಮೇತ ಸುಮ್ಮನೆ ಬಿಡೋದಿಲ್ಲ. ಹಾಗಾಗಿ ಆ ಧರ್ಮ ಮಾರ್ಗದಲ್ಲಿ ನಡೆಯೋದ್ರಿಂದ ಶನಿಯ ಅವಕೃಪೆ ಅನ್ನುವಂಥದ್ದು ನಮ್ಮ ಮೇಲೆ ಆಗೋದಿಲ್ಲ, ಅನುಗ್ರಹಪ್ರದನಾಗಿರ್ತಾನೆ. ಹಾಗಾಗಿ ಈ ಇಷ್ಟೊತ್ತುಗಳ ಕಾಲ ಶನೈಶ್ಚರನ ಅನುಗ್ರಹದಿಂದ ಏನೇನು ಆಗ್ತದೆ, ಏನೇನಾಗೋದಿಲ್ಲ, ದಶಾಪಹಾರಗಳು ಹೇಗೆ ಹೇಗಿರ್ತದೆ, ಅದರಿಂದ ಏನು ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಅಖಂಡ ಜ್ಯೋತಿಷ್ಯದಲ್ಲಿ ಮತ್ತೊಂದು ವಿಭಿನ್ನವಾಗಿರ್ತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ನಾನು ಪುನಃ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಎಲ್ಲರಿಗೂ ಶುಭವಾಗಲಿ.